ಅಮ್ಮ ಬಾರಮ್ಮ, ಒಂದು ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು ಕಸ ಗೀಸ ವಾಡಿ ಎಲ್ಲ ಹಳ್ದೈತೆ. ಊಟ ಮಾಡಿರೋದು ಪಾತ್ರೆ ಎಲ್ಲ ಹಂಗೆ ಐತೆ. ಬಾರಮ್ಮ ಸ್ವಲ್ಪ ತೊಳ್ಕೊಡು. ಇಲ್ಲ ಕಣಪ್ಪ ಸ್ವಾಮಿ, ನಾನು ತೊಳೆಯಲ್ಲ. ಆಮೇಲೆ ಮಾಡಿಸ್ಕೊಂಬತ್ತಕ್ಕ ಕೆಲಸ ಮಾಡಿಸ್ಕೊಂಡು ಆಮೇಲೆ ನಿನ್ನ ಯಾರು ಮಾಡು ಅಂದಿದ್ರು ಹಂಗೆ ಹಿಂಗೆ ಅಂತ ಮಾತಾಡ್ತೀರ. ಇಲ್ಲಪ್ಪ ಆಗಲ್ಲ. ಸುಮ್ಮನೆ ಎಂಟರ್ ಹೋಗಿತ್ತಕ್ಕೆ ಹೋಗ್ಬೇಕು ನೀವು. ಯಾವುದೂ ಇರೋಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾನು ಮಾಡಲ್ಲ. ಅಲ್ಲ ಅವಳು ನೋಡಿ ಹೆಂಗೆ ಮಾತಾಡಿದ್ಲು ನೆನ್ನೆ ಸಹ, ಅವಳು ತಗ ಹಂಗೆ ಹೆಂಗೆ ಬೈಸ್ಕೊಂಡೆ. ಅಲ್ಲ ಅವಳೇನೋ ಮಾತಾಡಿದ್ಲು ಅಂತ ಹೇಳಿ ನನಗೂ ಹಂಗೆ ಮಾಡ್ತಿಲ್ಲಮ್ಮ. ಬಾ, ಏನೋ ಸ್ವಲ್ಪ ಅಡ್ಗೆ ಗಿಡಿಗೆ ಮಾಡುವಂತತ್ಲಗಿ. ತಂಗ್ಳು ಸಾರು ಐತೆ, ಅದು ಊಟ ಮಾಡೋಕ್ಕಾಗಲ್ಲ, ಏನೋ ಮಾಡುವಂತೆ. ಇಲ್ಲ ಕಣಪ್ಪ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನನಗೆ ಸಾಕಾಗೈತೆ, ನನಗೆ ಕಾಲು ಕೈಯೆಲ್ಲ ನೋಯ್ತವೆ, ಏನೂ ಮಾಡೋಕ್ಕಾಗಲ್ಲ. ನೀನೇ ಮಾಡ್ಕೆ ಹೋಗು. ಕಸ ಪಸ ಹೊಡ್ಕೊಂಡು ಪಾತ್ರೆ ಗಿತ್ರೆ ಎಲ್ಲ ತೊಳೆದಿಕ್ಕಿ ಹೋಗಿ ಸುಮ್ಮನೆ ಅಲ್ಲೇ ಇರು. ನೀನು ಅಲ್ಲಿಂದಲೇ ಓಡಾಡ್ಕೊಂಡು ಅಲ್ಲೇ ಇರೋದು ಕಲ್ಕ ನನ್ನ ಕೈಲಿ ಆಗಲ್ಲಪ್ಪ, ಮಾಡೋಕ್ಕಾಗಲ್ಲ. ಅಲ್ಲ ಬಾರಮ್ಮ, ಒಂದೆರಡು ಪಾತ್ರೆ ಇದಾವ, ಒಂದೆರಡು ತೊಳೆದಿಕ್ಕು. ನಾನು ತೊಳಿತಿದ್ದೆ, ಅಂಗಡಿ ತಗೋಬೇಕು, ಟೈಮ್ ಆಗುತ್ತೆ, ಅದಕ್ಕಾಗಿನ. ಆಗಲ್ಲಪ್ಪ, ನೀನೇನೋ ಅನ್ಕ, ನೀನೇನೋ ನನ್ನ ಕೈಲಿ ಮಾತ್ರ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆ, ಏನಾತೆ? ಅಲ್ಲ ನೋಡಪ್ಪ, ನಾನು ಗನಮಗೆ ಮೊನ್ನೆ ಚೆನ್ನಾಗಿಲ್ಲ ಅಂತ ಹೇಳಿ ಅಡುಗೆ ಎಲ್ಲ ಮಾಡಿಕ್ಕೇನಿ. ಅವ್ರ ಅಮ್ಮಾಯಿ ಬಂದಿಟ್ಕೇನೆ ಇನ್ನು ಯಾರು ಮಾಡಿಕೊಂಡರು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ನಾನು ಅವ್ರ ಅಮ್ಮಯ್ಯನ ಚೆನ್ನಾಗಿಲ್ಲ ಅಂದ್ರೂ ಅಲ್ಲೇ ಸೇರ್ಕೊಂಡಲ್ಲ, ನೀನು ಬರಲಿಲ್ಲ ಅಂತ ಮಾತಾಡಿದರೆ ನೀವು ನಮ್ಮ ಅಮ್ಮಯ್ಯನ ಬರೋದು ಬಂದಿಟ್ಕೆ ಹಿಂಗೆ ಒಂಬತ್ತು ಸರಿನಿ ಅಂತ ಹೇಳಿ ಜಗಳ ಮಾಡ್ತಾಳೆ ನನ್ನ ಮೇಲೆ. ಅದಕ್ಕೆ ಮತ್ತೆ ಯಾರಿಗೂ ಮಾಡಿ ತೋಲಿಸ್ಬಾರ್ದು ಅಂಬೋದು. ಸುಮ್ಮನೆ ಇರಬೇಕು. ನೀನು ಬಹುಮಾನ ಪಡ್ಕೊಂಬಕ್ಕೆ ಮಾಡಕ್ಕೆ ಹೋಗ್ತೀಯ. ಬಹುಮಾನ ಪಡ್ಕೊಂಬಕ್ಕೆ ಮಾಡಿದ್ರೆ ನಿನ್ನ ಯಾರು ಮಾಡೋ ಅಂದಿದ್ರು ಅಂತಾರೆ. ನೀನೇ ಮಾಡಿ ನೀನು ಹೋಗೋದೇನೆ ಕಣೆ, ನೀನು ಹೋಗೋದೇನೆ. ಸುಮ್ಕಿರಪ್ಪ. ಏನೋ ನಾವು ಒಂದಿಷ್ಟು ಕೇಳಿದ್ವಪ್ಪ, ನೀವಿಬ್ಬರಳು ನಮ್ಗೆ ಅಷ್ಟೇ ಹೇಳಿ ಮಾಡೋದು. ಏನೊಂದೆರಡು ಪಾತ್ರೆ ತೊಳ್ಕೊಡು ಅಂತ ಕೇಳಿದ್ಕೆ ನಮ್ಮ ಅಮ್ಮಗೆ ಯಾಕೆ ಹಂಗೆ ಹೇಳ್ತೀಯ? ನಮ್ಮ ಅಮ್ಮನೂ ಹಂಗೆ ಹೇಳುತ್ತೆ. ಅವ್ರಿಗೆ ಗನ್ವಾಗ ಹೊಲ್ದಾಗಳು ಬದುಕೆಲ್ಲ ಮಾಡ್ಕೊಡ್ತೀರ, ನಮಗೆ ಆತ ಮಾಡ್ಕೊಡಲ್ಲ. ನಾನು ಯಾವನ್ಗೂ ಮಾಡಲ್ವೋ ಅಷ್ಟೇ ಕಡವು. ನಮ್ಗೆ ಪಟು ಐಯಸಾಗೈತೆ, ಉಂಡು ಸುಮ್ಮನೆ ಕುಕ್ಕೊಂತೀವಿ. ನಾವು ಯಾವನ್ ಬದುಕು ಮಾಡಲ್ಲ, ಏನು ಮಾಡಲ್ಲ ನಾವು. ಇಲ್ಲ, ನೀನೇನು ಹೇಳ್ಬೇಕಲ್ಲ ನಮಗೆ ಬದುಕು ಮಾಡು ಅಂತ ಹೇಳಿ. ಏನು ಹೇಳ್ಬೇಕು ನೀನು? ಮಾಡ್ಕೋಬೇಕು ನೀವು ಇಪ್ಪಟ್ಟು ನಿಮ್ದಂತ ಎಲ್ಲನ ನೀವು ಮಾಡ್ಕೊಂಡ್ಮೇಲೆ ನೀವು ಮಾಡ್ಕೋಬೇಕು. ನಾವು ಯಾರಿಗೂ ಬದುಕು ಮಾಡ್ಕೊಡಲ್ಲ. ನಾವು ಅವ್ರ ಹೊಲ್ದಕ್ಕೇನು ನಾವು ದನ ಕರುಗಳು ಮಾಡ್ಕೊಂಡು ಹೋಗೋದು. ನಮಗೆ ಬೇಕಲ್ಲ ಮತ್ತೆ ಖರ್ಚಿಗೆ ದುಡ್ಡು ಯಾವನ್ ಕೊಡ್ತೀರಾ? ಇನ್ನೂವರೆಗೂ ಆಗೈತೆ ಕೊಳ್ಳಕ್ಕೆ ನೀನು ಅಂತ ಹೇಳಿ ಯಾರನ್ನಾಗಲಿ ಕೊಳ್ಳಕ್ಕೆ 1,000 ರೂಪಾಯಿ 2,000 ರೂಪಾಯಿ ಅಂತ ಹೇಳಿ ಆಸ್ಪತ್ರೆ ತೋರಿಸ್ಕೆ ಚೆನ್ನಾಗಿಲ್ಲ ಅಂತ ಹೇಳಿ ಇಬ್ಬರಕ್ಕೊಬ್ಬರನ್ನ ಯಾರನ್ನ ಕೊಟ್ಟಿದ್ರಿನ? ಇಬ್ಬರಕ್ಕೊಬ್ರಕ್ಕೆ ಯಾರಿಗಾನ ಕೊಟ್ಟಿದ್ರಿ ನೀವು? ಅವ್ರು ಕೊಟ್ಟವ್ರೆ ನಿನಗೆ? ಅಲ್ಲ, ಇಬ್ಬರಿಗೂ ಹೇಳ್ತಿರೋದು, ಅವರು ಕೊಟ್ಟಿಲ್ಲ, ನೀನು ಕೊಟ್ಟಿಲ್ಲ. ಅದಕ್ಕೆ ಮತ್ತೆ ನಾವು ದನ ಕರುಗಳನ್ನ ನೋಡ್ಕೋಬೇಕು. ದನ ಕರುಗಳು ನೋಡ್ಕೊಂಡು ಹೊಲ್ತಕ್ಕೆ ಹೋಗೋದು ಅಷ್ಟೇ. ನಾನೇನು ಬದುಕು ಮಾಡಲ್ಲ ಅಲ್ಲಿ. ಇನ್ನೇನು ಅದು ದನ ಕರುಗಳು ನೋಡ್ಕೊಂಡು ಮೇಯಿಸ್ಕೆ ಬರೋಕ್ಕೆ ಹೋಗೋದು. ಹಂಗಾರೆ ನಮಗೂ ಏನು ಬದುಕು ಮಾಡಿಕೊಡಲ್ಲ ಅಂಬರು, ಅವ್ರಿಗೂ ಏನು ಬದುಕು ಮಾಡಿಕೊಡ್ಬಾರ್ದು. ನಾವು ಯಾರಿಗೂ ಮಾಡಲ್ಲ ಪಟ್ಟು, ಉಂಡು ಸುಮ್ಮನೆ ಕುಕ್ಕಂತೀವಿ. ನಮ್ಗೆ ಆಲೇನೆ ವಯಸ್ಸೋತ ಆಗಲ್ಲ ಮೊದಲು ನಂಗೆ ಮಾಡೋಕ್ಕೆ. ಆಲೆ ಎಲ್ಲರಿಗೂ ಕೊಟ್ಟು ನಾನು ಆಲೆ ಎಲ್ಲಾರು ತಗೊ ಅನ್ನಿಸ್ಕೊಂಡಿದ್ದೀನಿ. ಅದಕ್ಕೇ ನಮ್ಮ ಅದಕ್ಕೆ ಮಾಡಲ್ಲಪ್ಪ. ನೀನು ನಿನ್ನ ಹೆಂಡ್ತಿ ತಕ್ಕ ಹೋಗು. ನಿನ್ನ ಹೆಂಡ್ತಿ ಊರಿಗೆ ಹೋಗಿ ನಿನ್ನ ಹೆಂಡ್ತಿ ಬರೋವರೆಗೂ ಅಲ್ಲಿಂದಲೇ ಓಡಾಡ್ಕೊಂಡು ಅಲ್ಲಿಂದಲೇ ಇರು. ಇಲ್ಲಿ ಬರೋಕ್ಕೆ ಹೋಗ್ಬೇಡ. ನಮ್ಗೆ ಅಡುಗೆ ಪಡಿಗೆ ಮಾಡಿಕ್ಕಾಗಲ್ಲ, ಮೊಸರು ತೊಳೆಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಬೀರಿ ಬೀಗ ಅದೆಲ್ಲ ಹಾಕ್ಕೊಂಡು ಹೋಗು. ಹಂಗಾರೆ ನೀವೇನು ಕೆಲಸ ಮಾಡಲ್ವ ಈ ಮನೆಯಾಗೆ? ಇಲ್ಲಡ, ಏನು ಕೆಲಸ ಮಾಡೋದು ಬಿಡೋದು ನೀವೇನು ನಮ್ಗೆ ಹೇಳ್ಬೇಕಾಗಿಲ್ಲ. ಅವನೇ ಆಗಲಿ ನೀನೇ ಆಗಲಿ ಯಾವನು ಹೇಳ್ಕೊಡು. ನಮ್ಗೆ ಇಷ್ಟ ಬಂತ ಮಾಡ್ತೀವಿ, ಇಲ್ಲಾಂದರೆ ಕೈಲಾಗಲಿಲ್ಲ ಅಂದ್ರೆ ಸುಮ್ಮನೆ ಕುಕ್ಕಂತೀವಿ. ಇಲ್ಲಡೆ ನೀನು ಅಷ್ಟೇ, ಎಲ್ಲೆರಡು ಕೈಲಾದರೆ ಮಾಡು, ಕೈಲಾಗಲಿಲ್ಲ ಅಂದ್ರೆ ಸುಮ್ಮನೆ ಕುಕ್ಕ ಅಷ್ಟೇ. ಏನೋ ನಿನ್ನ ತಲೆ ಕೆಡ್ಸ್ಕೊಂಬಿಡಿ. ಯಾವನೇನ ಮಾತಾಡ್ಕೊಂಬಲಿ, ಯಾವನ ಒಂದು ಈಟು ಏನಾದ್ರೆ ಯಾವನೇನು ನಮ್ಮನೇನು ಬಂದು ನೋಡಲ್ಲ. ಯಾವನು ಬಂದು ನೋಡಲ್ಲ. ನಾನು ನಾಳೆ ನೋಡಿದ್ದೀನಿ. ಅವರು ಇವರು ಅವರು ಅಂತ ಬರೀ ಗುದ್ದಾಡೋದೇ ಆಗುತ್ತೆ ಇವರು. ಈ ನನ್ನ ಮಕ್ಕಳಿಗೆ ನಮಗೇನು ಹೆಚ್ಚು ಕಮ್ಮಿ ಆದರೂ ನೋಡೋಣ ಅಂತ ನನ್ನ ಮಕ್ಕಳಲ್ಲ ಇವರೇನು. ಸರಿ ಆಯ್ತು ಹೇಳು, ಅವ್ರಿಗೂ ಮಾಡಿಕೊಟ್ಟಾಗ ನೋಡ್ತೀನಿ. ಇವಾಗ ಮಾತಾಡಲ್ಲ ನಾನು, ಅವಾಗ ಮಾತಾಡ್ತೀನಿ. ಈಗ ಯಾಕೆ ಮಾತಾಡೋಣ? ಅಲ್ಲ ಕಣಪ್ಪ, ಅವಳಿಗೆ ಸೆನಕ್ಕಿಲ್ಲ ಅಂತ ಹೇಳಿ ನಾನು ಮೊನ್ನೆ ಎಲ್ಲನ ಪಾತ್ರೆ ತೊಳ್ಕೊಡೋದು, ಅಡುಗೆ ಮಾಡಿ ಇಕ್ಕೋದು ಎಲ್ಲ ಮಾಡಿಕೊಟ್ಟಿದ್ದೀನಿ. ಆಗಲ್ಲ ಅಂತಲೇ ಇದ್ಲು. ನಾನು ಬಿಡತ್ತ ಹೋದ್ರು ಹೋಗ್ಲಿ, ಪಾಪ ಹುಡುಗ್ರಿಲ್ಲ, ಬಿಡತ್ತ ಆಗೇವೆ ಹೆಂಗನ ಅಂತ ಹೇಳಿ ನಾನು ಆಸೆಯಿಂದನ ಮಾಡಿಕೊಟ್ರೆ ಅವ್ರ ಅಮ್ಮಾಯಿ ಬಚ್ಚಿದಂಗೆ ನೆನ್ನೆಸಿ ಹಂಗೆ ಬದಲಾಗ್ತಾಳೆ. ಹಂಗೇನೆ ನೀನು ಯಾರು ಮಾಡು ಅಂದಿದ್ರು ಹಂಗೆ ಹಿಂಗೆ ಅಂತ ಹೇಳಿ ಬೈತಾಳೆ. ನೀನು ಬಹುಮಾನ ಪಡ್ಕೊಂಬಕ್ಕೆ ಹೋಗ್ತೀಯ. ನಾನು ಮಾಡಿದೆ ದೊಡ್ಡದಾಗಿ, ನನ್ನಿಂದಲೇ ಕೆಲಸ ಆಗಿದ್ದು, ನಾನು ನೋಡ್ಕೊಂಡಿದ್ನಿ ಅಂತ ಹೇಳಿ ಬಹುಮಾನ ಪಡ್ಕೊಂಬಕ್ಕೆ ಹೋಗ್ತೀಯ, ಅನ್ನಿಸ್ಕೊಂತೀಯ. ಇನ್ಯಾರು ಮಾಡು ಅಂದಿದ್ರು ಮೊಟ್ಟು ಅಂದಿದ್ರು ಅಂತ ಹೇಳಿ ಅನ್ನಿಸ್ಕೊಂತೀಯ. ಸುಮ್ಮನೆ ಉಂಡು ಕುಕ್ಕಮ್ಮ ನಂಬಲ್ಲ ನೀನು. ಹೇಳು, ಇಲ್ಲದ ಮಾಡಕ್ಕೆ ಹೋಗ್ತೀಯ ನೀನು. ಅದ ಸ್ಯಾನಕ್ಕಿಲ್ಲ ಅಂದ್ರಲ್ಲ, ಅದಕ್ಕೆ ಮಾಡಿಕೊಟ್ನಪ್ಪ. ಅವ್ರು ಹಿಂಗೆ ಮಾತಾಡ್ತಾರೆ ಎಂಬುದು ಯಾರಿಗೆ ಗೊತ್ತಿತ್ತು? ಇಲ್ಲ ನೋಡಿಲ್ಲಿ, ನನಗೇನು ಸೆನಕ್ಕಿಲ್ದಂಗಾದ್ರಿ ಯಾನು ನೋಡಲ್ಲ ನೋಡಿ, ಹೇಳಿರ್ತೀನಿ. ಸುಮ್ಮನೆ ಸೆನಕ್ಕಿರೋದು ಕಲಿ. ಸೆನಕ್ಕಿದ ಮೇಲೆ ಚೆನ್ನಾಗಿರ್ಕೊಂಡು ಹೋಗ್ಲಿ. ಹೋಗೋನು ಹೆಂಡ್ತಿ ತಕ್ಕ ಹೋಗಿ ಮಾಡ್ಕೊಂಡು ಅಲ್ಲಿ ಉಂಡು ನೆಂಟ್ರೂರಾಗಿ ಇರೋ ಅನ್ನು. ಹೋಗೈತೆ ಅಲ್ಲ, 1-2 ದಿನ ಹೋಗಿರೋ ಅನ್ನು ಅಲ್ಲೇನಿ.
ಏನು ಅಂದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಮಾಡ್ಕೊಂಡು ಮಂಗಿದ್ರು ಉಮ್ಲಿ ಮಾಡಿಕ್ ಮತ್ತೆ ಸದ್ರ ತಗೊಂಬದಿವ್ರು ನಮ್ಮನ್ನ. ಬಿಡ ಯಾಕೆ ಬೈತಿ ಅವ್ರು ಸುಮ್ಮನೆ ಬೈಯಕ್ಕೆ ಹೋಗ್ಬೇಡ, ಇವ್ರನ್ನ ಬೈ. ಅವ್ರ ಪಾಪ ಅವ್ರೇನು ಮಾತಾಡಿಲ್ಲ ಕಣ, ಅವ್ರಿಬ್ರು ಗಂಡ ಹೆಂಡ್ತಿ ಏನು ಮಾತಾಡಿಲ್ಲ. ಇವ್ರಿಗೆ ನಾನು ಬಿಡತ್ತ ಹೋಗ್ಲಿ ಅಂತ ಇವ್ರಿಗೆ ಅಯ್ಯ ಅಂದಿರೋದು ಇವ್ರಿಗೇನೆ, ನಾನು ಇವ್ರ ಪರನೇ ಮಾತಾಡ್ತಿದ್ದೆ, ಆತ್ಕ ನಾನು ಹೇಳ್ಬಿಟ್ಟು ಕೊಡ್ತಿರ್ಲಿಲ್ಲ. ಇವಾಗ ಗೊತ್ತಾಗ್ತೈತೆ ನನಗೆ. ಯೋಟ್ ಮಾಡಿದ್ರು ಇವ್ರದ್ದು ಹಣೆ ಬರೀ ಇಷ್ಟೇ ಅಂತ. ಅವ್ರ ಪಾಪ ಗಂಡ ಹೆಂಡ್ತಿ ಆತು ಮಾತಾಡಿಲ್ಲ, ವರ್ಷನೂ ಮಾತಾಡಿಲ್ಲ, ಚೈತ್ರನೂ ಮಾತಾಡಿಲ್ಲ ಕಣಪ್ಪ. ಇನ್ನೂವರೆಗೂ ನೀನು ಯಾಕೆ ಮಾಡಿದ್ಯಾ, ನೀನು ಏನು ಮಾಡಿದ್ಯಾ ಅಂತ ಹೇಳಿ ಕೇಳಿಲ್ಲ. ಇವ್ರು ನಾನು ಕೇಳಿರೋದೇ ಬರೀ ನೀನೇನು ಹಂಗೆ ಹಿಂಗೆ ಅಂತ ಹೇಳಿ ಬರೀ ನಾನು ನೊಂದಿರೋದೇ ಇವರು. ಬುಕ್ಕನ್ನು ತಂದೆ ತಾತ ನೀನು ಆಗಳ ಅಮ್ಮನೇ ಆತ ಕೇಳತ್ ನೋಡಪ್ಪ. ಆತಪ್ಪ ಮಯ್ಯ ಬರಮ್ಮ ಬಾ ಬಿಕ್ಕೆಂಟು ಅಂಬತ್ನಿ ಅಂತ ಹೇಳಿದ್ದೆ ಹೊಲ್ದಾಗ್ಲಿಂದನ, ಅದಕ್ಕೆ ಕೇಳ್ತಾ ಇದ್ದಾಳೆ. ಯಪ್ಪ ಬಿಕ್ಕನ್ ತಿಂತೀಯಾ? ಬಿಕ್ಕನ್ ತಿನ್ಬಿಡ್ದಮ್ಮ, ಬಿಕ್ಕನ್ ತಿನ್ಬಾರ್ದು. ಮತ್ತೆ ತಾತ ಮಾನನ್ನು ತತ್ತೀನಿ ಬಿಕ್ಕನ್ನು ತತ್ತೀನಿ ಅಂತ ಹೇಳಿತ್ತು, ತಂದಿಲ್ಲ ತಾತ ನೀನು. ಬಾರಮ್ಮ ಅಮ್ಮಯ್ಯ ಬಾರಮ್ಮ, ನಿನ್ನಿಂದನೇ ಒಂದಿಟ್ಟು ನೆಮ್ಮದಿ ಕಣಮ್ಮ ನಮಗೆ. ಬಾರಮ್ಮ ನಿನ್ನ ಮಾತಾಡೋದು ಕರ್ದನ ನಮಗೆಲ್ಲ ಮರ್ತೋಗುತ್ತೆ. ಬಾರಮ್ಮ ಅಮ್ಮಯ್ಯ ಬಾರಮ್ಮ, ನಮ್ಮ ಅಮ್ಮಯ್ಯ ಕಣಮ್ಮ ನೀನು, ಬಾರಮ್ಮ. ಕಣಪ್ಪ, ಈ ಹುಡುಗಿರಕ್ಕೆ ನಮಗೆ ಊಟ ವಾಸಿ ಒಂದಿಟ್ಟು ಮನ್ಸಿ. ಬಾರಮ್ಮ ಬಾರೆ ಚಿನಿ ಬಂಗಾರ, ಯಾಕೆ ಅಲ್ಲೇ ನಿಂತ್ಕೊಂಡಿದೀಯಾ? ತರಲಿಲ್ಲ ಕಣ ಮತ್ಲಮ್ಮ, ಯಾಕೆ ಹೋಗಲಿಲ್ಲ ಬಿಕ್ಕಣಿನ ಮಾರುತ್ತಕ್ಕೆ, ಮಾನಣ್ಣಿನ ಮಾರುತ್ತಕ್ಕೆ ಹೋಗಲಿಲ್ಲ. ಮಳೆಗಳಿಗೆ ನಾನು ಮಾನಣ್ಣು ಬಿದ್ದಿದ್ವೇನ, ಅದಕ್ಕೆ ಬರ್ಬೇಕಾಗಿತ್ತು. ಹೋಗತ್ಲಾಗ ನಾನು ಹೋಗಲಿಲ್ಲ, ಏನಿಲ್ಲ. ಹೋಗೋಣ ಬಿಡಮ್ಮ, ನಾಳೆಗೆ ತಗೋಬತ್ನಾ, ಇವತ್ತು ಹೋಗಲಿಲ್ಲ ಅತ್ಲಾಗೆ. ಅಯ್ಯೋ ಅಲ್ಲಿ ಮಳೆ ಬಂದೈತಲ್ಲ, ಒಟ್ಟು ಜಾರುತ್ತೆ ಹೊಲ್ದಾಗೆ, ಓಡಾಡೋಕ್ಕಾಗಲ್ಲ. ಮ್ಯಾಲೆ ಐತೆ ಬಿಕ್ಕಣಿನ ಮರ, ಅದಕ್ಕೆ ಓಡಾಡೋಕ್ಕಾಗಲ್ಲಮ್ಮ. ಅದಕ್ಕೇನೆ ಬಿಡು. ನಾಳೆಗೆ ಯಾವಾಗಂತ ತಗೊಂಬರುತ್ತೆ. ಹೋಗಿ ನಿಮ್ಮ ಅಪ್ಪಾಜಿ ಬಾಳೆಹಣ್ಣು ತಗೊಂಬಂದಿದ್ದಾನಲ್ಲ, ಬಾಳೆಹಣ್ಣು ತಿನ್ನವು. ಕಿತ್ಳೆಣ್ಣೆ ಇದ್ದಾವೆ, ದ್ರಾಕ್ಷೆಣ್ಣೆ ಇದ್ದಾವೆ, ನಿಮ್ಮ ಅಪ್ಪ ಎಲ್ಲ ತಂದ್ಕೊಡು. ತಪ್ಪು ನೀನು ತಿಂಬಾಕೆ ಹೋಗಿ ತಿಂದ್ರೆ ಆತಮ್ಮ. ಕೆಮ್ಮಾಗುತ್ತೆ ಕಣಪ್ಪು, ಬಿಕ್ಕೆಣ್ಣು ತಿನ್ನಬಾರ್ದು ಋತು, ಕೆಮ್ಮಾಗುತ್ತೆ. ಕೆಮ್ಮು ಹೆಂಗಪ್ಪ ಕೆಮ್ಮದು? ಎಲ್ಲ ತೋರಿಸುತ್ತೆ ಕಣಪ್ಪು ಬಂಗಾರ. ನಾಳೆಗೆ ತಗೊಂಬತ್ತೀನಿ, ಸುಮ್ಮನೆ ಹಣ್ಣಾಗಿರುತ್ತೆ, ಚಂದ್ರ ಬಿಕ್ಕೆಣ್ಣೆ ಇದ್ದಾವೆ, ತಗೊಂಬತ್ತೀನಿ. ಕಣಮ್ಮ ಕೆಂಪಂದು ಚಂದ್ರ ಬಿಕ್ಕೇಣ ಅಂದರೆ ಕೆಂಪು ಇರುತ್ತಲ್ಲ ಅದು. ನೋಡಪ್ಪ ಎಲ್ಲ ಗೊತ್ತಾಗುತ್ತೆ ಕಣಪ್ಪ. ನಮ್ಮ ಅಮ್ಮಣ್ಣ ಇರೋದ್ರಿಂದ ಮಾತಾಡೋಕೆ ನಮಗೆಲ್ಲ ಮರ್ತೋಗುತ್ತೆ. ಇಲ್ಲಾಂದರೆ ಇವ್ರ ಕಾಲ್ದಾಗ ನಾವು ಚಿಂತೆ ಮಾಡಿ ಇಡತ್ತಿ ನೆಲಕ್ಕೆ ಬಿಡ್ಬೇಕಾಗಿತ್ತು. ಹೆಂಗ ನಮ್ಮ ಅಮ್ಮಣ್ಣ ಇರತ್ತೆ, ನಮ್ಮ ಅಮ್ಮಣ್ಣಿ ಮಕ್ಕ ನೋಡ್ಕೊಂಡೆಲ್ಲ ಮರ್ತ್ಕೊಂತೀವತ್ತ. ನನಗೆ ಮನೆಗೆ ಬರೋದೇ ಬೇಡ ಮಂಗಾವತ್ತು. ನಮ್ಮ ಅಮ್ಮನಿಗೆ ನೋಡಿ ಅರ್ಧನ ಬರೋಂಗಾಗುತ್ತೆ. ಇಲ್ಲಾಂದ್ರೆ ನಾನು ಬೊತ್ತಾನೆ ಇರಲಿಲ್ಲ, ಅಲ್ಲಿ ಹೊಲ್ದಾಗೆ ಗುಡ್ಲು ಪಡ್ಲು ಹಾಕ್ಯಂಡು ಅಲ್ಲೆಲ್ಲನೂ ಇರ್ತಿದ್ನ ಅತ್ಲಾಗಿ. ನಮ್ಮ ಅಮ್ಮನಿಗೋಸ್ಕರ ಬರೋಂಗಾಗುತ್ತೆ. ನಮ್ಮ ಅಮ್ಮನಿಗೆ ಮಕ್ಕ ನೋಡ್ತಿದ್ದಂಗೆ ಎಲ್ಲ ಮರ್ತೋಗುತ್ತೆ. ನೋಡಿ ಇವಾಗೆಲ್ಲ ಏನೇನು ಮಾತಾಡಿವಂಬೋದು ಎಲ್ಲ ಮರ್ತೋಗ್ಬಿಡ್ತು ನಮ್ಮ ಬಂಗಾರಮ್ಮ ಮಾತಾಡೋಕ್ಕೆ. ನಮ್ಮ ಅಮ್ಮ ಮಾತಾಡೋಕ್ಕೆ ಮುದ್ದಾಗಿ ನಮ್ಮ ಅಮ್ಮ ಮಾತಾಡುತ್ತಲ್ಲ ಬಂಗಾರಮ್ಮ, ಅದಕ್ಕೇ ನಮಗೆಲ್ಲ ಮರ್ತೋಗುತ್ತೆ. ಬಂಗಾರಮ್ಮ ಕಡಮ್ಮೋ ನೀನು, ಬಂಗಾರಮ್ಮೋ ಬರಪ್ಪ ಮಾಕೋಕ ಬರಪ್ಪ, ಬರಮ್ಮ ಕಾಲು ನೋಯ್ತ ತುಳಿ ಬರಪ್ಪ ಬಾ. ನಾವಿಪ್ಪಟ್ಟು ಯಾರಿಗೂ ಬದುಕು ಮಾಡ್ಕೊಡಕ್ಕೆ ಹೋಗಲ್ಲ, ಮೈನ ವಿಷಯಕ್ಕೆ ಹೋಗಲ್ಲ. ಮಾಡಿ ಅನ್ನಿಸ್ಕೋಬೇಕು. ಅದಕ್ಕೆ ಪಾತ್ರೆ ತೊಳ್ಕೊಡು ಬಾ ಅಂತ ಕರ್ದ. ಇಲ್ಲ ಕಣಪ್ಪ ಆಗಲ್ಲ, ನಿನ್ನೆಂಟಿ ಊರಿಗೆ ನೀನು ಹೋಗು ಅಂತ ಹೇಳಿದ್ದೀನಿ. ಅದಕ್ಕೆ ಹೋಗ್ತಾನೆ, ಹೋಗ್ಲೇಳು. ಅವ್ರು ಎಂಟರಿದ್ದಾಗಿದ್ದರೆ ಯಾವುದೂ ಇರಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.